ಫ್ರೆಂಚರು ಭಾರತ ದೇಶಕ್ಕೆ ಬಂದಂತ 5ನೇ ಯುರೋಪಿಯನರು. ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಅಂದ್ರು ಒಂದೇ, ಫ್ರೆಂಚರ್ ಅಂದ್ರು ಒಂದೇ. ಇವರನ್ನ ಫ್ರಾನ್ಸ್ ದೇಶದವರು ಅಂತ ಹೇಳಿ ಕರಿತೀವಿ. ಫ್ರಾನ್ಸ್ ಬಹುಶಃ ಜಗತ್ತಿನಲ್ಲಿ ಇದೊಂದು ವಿಶಿಷ್ಟವಾಗಿರುವಂತ ದೇಶ. ನಾವು ಕೆಲವು ದೇಶಗಳ ವಿರುದ್ಧ ಹೋರಾಟವನ್ನು ಮಾಡುವಾಗ ಸಣ್ಣ ಪುಟ್ಟ ಹೋರಾಟ ಮಾಡ್ತೀವಿ, ಆದರೆ ಈ ದೇಶ ಹಂಗಲ್ಲ. ಬ್ರಿಟನ್ ದೇಶದ ವಿರುದ್ಧ 1000 ವರ್ಷಗಳ ಕಾಲ ಹೋರಾಟವನ್ನು ಮಾಡಿದ ದೇಶ ಇದು. ಬ್ರಿಟನ್ ರಾಷ್ಟ್ರದ ವಿರುದ್ಧ 1000 ವರ್ಷಗಳ ಕಾಲ ಹೋರಾಟ ಮಾಡಿದ್ರು, ಆದರೆ ಬ್ರಿಟಿಷರನ್ನ ಸೋಲಿಸಕ್ಕಾಗಲಿಲ್ಲ ಅಂತ. ಹಾಗಾದ್ರೆ ಫ್ರೆಂಚರು ಭಾರತ ದೇಶಕ್ಕೆ ಬರಬೇಕು ಅಂತ ಹೇಳಿ ಡಿಸೈಡ್ ಮಾಡಿದ್ದು 1664ರಲ್ಲಿ. ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಭಾರತ ದೇಶಕ್ಕೆ ಸ್ಥಾಪನೆ ಆಗಬೇಕಾದ್ರೆ ಅದಕ್ಕೆ ಕಾರಣ ಯಾರು ಅಂದ್ರೆ ಫ್ರಾನ್ಸ್ ದೇಶವನ್ನು ಆಳುವಂತ ಲೂಯಿ ಮನೆತನ. ಅಲ್ಲಿ ಲೂಯಿ ಮನೆತನ ಆಳ್ವಿಕೆ ಮಾಡ್ತಿತ್ತು. ಲೂಯಿ ಮನೆತನದ ಎಷ್ಟನೇ ಲೂಯಿ ಅಂದ್ರೆ 14ನೇ ಲೂಯಿ. 14ನೇ ಲೂಯಿಗೆ ಒಬ್ಬ ಅರ್ಥ ಸಚಿವ ಇದ್ದ, ಅವನ ಹೆಸರು ಕೋಲ್ಬಾಲ್ಟ್ ಅಂತ ಹೇಳಿ. ಕೋಲ್ಬಾಲ್ಟ್. ಈ ಕೋಲ್ಬಾಲ್ಟ್ ಅನ್ನುವಂತ ಅರ್ಥ ಸಚಿವ ಏನ್ ಮಾಡ್ತಿದ್ದ ಅಂದ್ರೆ ಈ 14ನೇ ಲೂಯಿಗೆ ಆದಷ್ಟು ಬೆಂಬಲವನ್ನು ಕೊಡ್ತಿದ್ದ. ಇವ 14ನೇ ಲೂಯಿ ಮನೆತನದಲ್ಲಿ ಅತ್ಯಂತ ವಿಶಿಷ್ಟ ವ್ಯಕ್ತಿ. ಒಂದು ಮಾತು ಹೇಳ್ತಿದ್ದ, ಏನು ಅಂದ್ರೆ ನಾನೇನಾದ್ರೂ ಸತ್ರೆ ಜಗತ್ತು ಪ್ರಳಯವಾಗುತ್ತದೆ ಅಂತ. ಆದ್ರೆ ಇವ ಹೇಳ್ತಿದ್ದ ಕೋಲ್ಬಾಲ್ಟ, ನೀ ಸತ್ರೆ ಇಡೀ ಭೂಮಿ ಏನು ಸೌರಮಂಡಲದಿಂದ ಭೂಮಿ ಬಿಟ್ಟು ಹೋಗ್ತದ ಅಂತ. ಮತ್ತೆ ಅಂತಕಂತ ಸೇರಿದ ಸಂತೆಲ್ಲ ಅವ್ರಿಬ್ರು ಹಂಗೆ ಇದ್ರು. ಅವ ರಾಜ, ಅವ ಪ್ರಜೆ ಮತ್ತು ಅರ್ಥ ಸಚಿವ, ಅವರಿಬ್ಬರ ಮಧ್ಯೆ ಅಷ್ಟು ಚೆನ್ನಾಗಿ ಹೊಂದಾಣಿಕೆ ಇತ್ತು. ಅದಕ್ಕೆ ಇವರಿಬ್ರು ಕೂಡ ಏನ್ ಡಿಸ್ಕಸ್ ಮಾಡಿದ್ರು ಅಂದ್ರೆ ನಾವ್ ಯಾಕೆ ಭಾರತ ದೇಶದಲ್ಲಿ ವ್ಯಾಪಾರ ಮಳಿಗೆಯನ್ನು ಆರಂಭ ಮಾಡಬಾರದು ಅಂತ. ಭಾರತ ದೇಶದಲ್ಲಿ ಯಾಕೆ ವ್ಯಾಪಾರ ಮಳಿಗೆಯನ್ನು ಆರಂಭ ಮಾಡಬಾರದು ಅಂದಾಗ ಕೋಲ್ಬಾಲ್ಟ್ ಅಂದ, ನನ್ನ ಉದ್ದೇಶನೂ ಅದೇ ಇತ್ತು, ನಿನ್ನ ಉದ್ದೇಶನೂ ಅದೇ ಇದೆ, ನಾವಿಬ್ರು ಒಂದು ಅಂತ ಮತ್ತೆ ಪ್ರೂವ್ ಮಾಡ್ತಾನ ಅವನು. ಹಾಗಾದ್ರೆ ಕೋಲ್ಬಾಲ್ಟ್ ಹೇಳ್ತಾನೆ, ಎಲ್ಲೆಲ್ಲಿ ಇಂಗ್ಲೆಂಡ್ ದೇಶದ ವಸಾಹತು ಮಳಿಗೆಗಳದಾವೋ ಅಲ್ಲೆಲ್ಲ ಫ್ರೆಂಚ್ ವಸಾಹತು ಮಳಿಗೆ ಸ್ಥಾಪನೆ ಮಾಡಬೇಕು. ಇಂಗ್ಲೆಂಡ್ ದೇಶದವರು ಈ ಭೂಮಿ ಮೇಲೆ ಬದುಕಕ್ಕೆ ನಾವು ಬಿಡಬಾರದು, ಇಂಗ್ಲೆಂಡ್ ದೇಶವನ್ನು ಹೆಂಗಾರ ಮಾಡಿ ನಾವು ಸದೆ ಬಡಿಬೇಕು ಅಂತ ಹೇಳ್ತಿದ್ದ ಕೋಲ್ಬಾಲ್ಟ್. ನಾನು ನಿಮ್ಗೆ ಹೇಳ್ತಾ ಇದ್ದೆ, ಈ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯೆ ಎಷ್ಟು ಜಗಳ ಅಂತಂದ್ರೆ ವಾಲ್ಟೇರ್ ಅನ್ನುವಂತ ಒಬ್ಬ ಇತಿಹಾಸಕಾರ ಹೇಳ್ತಾನೆ, ಇಂಗ್ಲೆಂಡ್ ಏನು ಫ್ರಾನ್ಸ್ ದೇಶಕ್ಕೆ ನಗಡಿ ಬಂದ್ರೆ ಭಾರತ ದೇಶ ಸೀನುತ್ತದೆ ಅಂತ. ಫ್ರಾನ್ಸ್ ದೇಶದಲ್ಲಿ ಹೊಡೆದಂತ ಒಂದು ಆ ಬಂದೂಕಿನ ಆ ಮೂಳೆ ಅಂದ್ರೆ ಬಂದೂಕಿನ ಮುಂದಿನ ಗುಂಡು ಭಾರತ ದೇಶದಲ್ಲಿ ಬಂದು ಸಿಡಿಯುತ್ತದೆ. ಅಷ್ಟರ ಮಟ್ಟಿಗೆ ಇಡೀ ಜಗತ್ತಿನಾದ್ಯಂತ ಇಂಗ್ಲೆಂಡ್ ಮತ್ತು ಫ್ರಾನ್ಸ್ ದೇಶಗಳ ಮಧ್ಯೆ ಜಗಳ ಇತ್ತು. ಹಾಗಾದ್ರೆ ಇವರು ಭಾರತ ದೇಶಕ್ಕೆ ವ್ಯಾಪಾರಕ್ಕಾಗಿ ಬರಲಿಲ್ಲ, ಇಂಗ್ಲೆಂಡ್ ದೇಶವನ್ನು ಸೋಲಿಸುವ ಸಲುವಾಗಿ ಬಂದರು. ನೋಡಿ, ನಾವು ಜೀವನದಲ್ಲಿ ಗೆಲ್ತೀವಿ ಅಂತ ಹೋಗ್ಬೇಕು ಹೊರತು ಇನ್ನೊಬ್ಬರನ್ನು ಸೋಲಿಸ್ತೀವಿ, ಇನ್ನೊಬ್ಬರನ್ನು ತುಳಿತೀವಿ ಅಂತ ಹೊಂಟ್ರೆ ಫ್ರಾನ್ಸ್ ದೇಶಕ್ಕೆ ಯಾವ ರೀತಿ ಹಣೆ ಬರ ಆಯ್ತಲ್ಲ ಆ ರೀತಿ ಫ್ರಾನ್ಸ್ ದೇಶ ತನ್ನ ಅಸ್ತಿತ್ವವನ್ನು ಕಳ್ಕೊತದ. ಯಾವ ರೀತಿ ಅಸ್ತಿತ್ವವನ್ನು ಕಳ್ಕೊತನು ಅಂತದ್ದು ನೋಡೋಣ. ಹಾಗಾದ್ರೆ 1664ರಲ್ಲಿ ಭಾರತ ದೇಶದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಪ್ರಾರಂಭ ಆಗ್ತದ. ಆ ಸಮಯದಲ್ಲಿ ಭಾರತದಲ್ಲಿ ಯಾರಿದ್ರು ಅಂದ್ರೆ ಔರಂಗಜೇಬ ಇದ್ದ. ಇವನು ಅವನೇ ಅಲ್ಲ ಅಂತಕನ್ ಸೇರಿ ಸಂತೆಂದಲ್ಲಿ ನಿಮಗೆ ತನ್ನನ್ನು ತಾನು ಸನ್ಯಾಸಿ ಅಂತ ಹೇಳ್ಕೊತಾನೆ ಇವನು. ಆಲಂಗೀರ್ ಅಂತ ಹೇಳ್ಕೊತಾನೆ. ಔರಂಗಜೇಬನ ಇತಿಹಾಸವನ್ನು ನೋಡಿದರೆ ನಮಗೆ ರೋಮಾಂಚನ ಅನಿಸ್ತದೆ. ಕ್ರಿಸ್ತ ಶಕ 1658ರಿಂದ 1707ರವರೆಗೆ ಮಧ್ಯಯುಗನ ಭಾರತ ಇತಿಹಾಸದಲ್ಲಿ ಇದೊಂದು ಅಂಧಕಾರದ ಇತಿಹಾಸ. ಔರಂಗಜೇಬನ ಜೀವನ ಚರಿತ್ರೆಯನ್ನು ಅಧ್ಯಯನ ಮಾಡಿದಾಗ ಎಷ್ಟೋ ಮತಾಂಧನಾಗಿದ್ದ ಅಂತಂದ್ರೆ, ಇಸ್ಲಾಂ ಧರ್ಮದಲ್ಲಿ 2 ಪಂಗಡಗಳದಾವೆ, ಒಂದು ಸಿಯಾ ಮತ್ತು ಸುನ್ನಿ. ಮೂಲ ಸುನ್ನಿ ಪಂಥದವನಾಗಿದ್ದ ಈತ ಸಿಯಾ ಮುಸಲ್ಮಾನರ ಕಂಡ್ರೆ ಇವನಿಗೆ ಆಗ್ಲಿಲ್ಲ. ಸಿಯಾ ಮುಸಲ್ಮಾನರ ಆಗಿ ಬರದೇ ಇರೋ ಸಲುವಾಗಿ ದಕ್ಷಿಣ ಭಾರತದ ಬಿಜಾಪುರದ ಮೇಲೆ ದಾಳಿ ಮಾಡ್ತಾನೆ. ಬಿಜಾಪುರದ ಸಿಕಂದರ್ ಆದಿಲ್ ಶಾಹಿನ ಸೋಲಿಸಿ ಬಿಜಾಪುರವನ್ನು ವಶಪಡಿಸಿಕೊಂಡಂತ ವ್ಯಕ್ತಿ ಯಾರಂದ್ರೆ ಔರಂಗಜೇಬ್. ಅವ ಹಿಂದೂ ಧರ್ಮ ಸೆಕೆಂಡ್ರಿ, ಅದು ಇಸ್ಲಾಂ ಧರ್ಮದಲ್ಲಿರುವಂತ ಅರ್ಧ ಮುಸ್ಲಿಮರನ್ನೇ ಇಷ್ಟಪಡಲಿಲ್ಲ. ಈ ಹಿಂದೂಗಳ ಮೇಲೆ ಸಾಕಷ್ಟು ಪ್ರಮಾಣದ ತೆರಿಗೆಯನ್ನು ವಿಧಿಸ್ತಾನೆ. ನಮ್ಮ ದಕ್ಷಿಣ ಭಾರತದಲ್ಲಿ ಸಾಹು ಮಹಾರಾಜ್, ಸಂಭಾಜಿ ಮಹಾರಾಜರ ವಿರುದ್ಧ ಹೋರಾಟವನ್ನು ಮಾಡಿ ಸೋಲಿನಂಚಿಲಿದ್ದಾಗ ಅವನನ್ನು ಬಂಧಿಸ್ತಾನೆ. ಮುಂದೆ ನೋಡಮ್ ಆಂಗ್ಲೋ ಮರಾಠ ಯುದ್ಧಗಳನ್ನು ಹೇಳುವಾಗ ಅದರ ಬಗ್ಗೆ ನಾನು ಮಾಹಿತಿ ಕೊಡ್ತೀನಿ. ಹಾಗಾದ್ರೆ ಫ್ರೆಂಚರು ಭಾರತ ದೇಶಕ್ಕೆ ಬಂದಾಗ ಭಾರತದಲ್ಲಿ ಯಾರು ಆಳ್ವಿಕೆ ಮಾಡ್ತಿದ್ದಾರೆ ಅಂದ್ರೆ ಔರಂಗಜೇಬ ಆಳ್ವಿಕೆ ಮಾಡ್ತಿದ್ದ. ಅಂತ ಔರಂಗಜೇಬನ ಸಹಾಯವನ್ನು ಪಡ್ಕೊಂಡು ಇವರು ತಮ್ಮ ಪ್ರಥಮ ವಸಾಹತು ಮಳಿಗೆಯನ್ನು ಎಲ್ಲಿ ಪ್ರಾರಂಭ ಮಾಡಿದ್ರು ಅಂದ್ರೆ 1667ರಲ್ಲಿ ಇವರು ತಮ್ಮ ಪ್ರಥಮ ವಸಾಹತು ಮಳಿಗೆಯನ್ನು ಸೂರತ್ದಲ್ಲಿ ಆರಂಭ ಮಾಡಿದ್ರು. ಹಾಗಾದ್ರೆ ಸೂರತ್ದಲ್ಲಿ ಯಾಕೆ ಆರಂಭ ಮಾಡಿದ್ರು? ಬ್ರಿಟಿಷರ ಪ್ರಥಮ ವಸಾಹತು ಮಳಿಗೆ ಸೂರತ್, ಬ್ರಿಟಿಷರ ಮೊದಲ ವಸಾಹತು ಮಳಿಗೆ ಸೂರತ್ ಆಗಿದ್ದರಿಂದ ನಾವು ಬೇರೆ ಕಡೆ ಸ್ಥಾಪನೆ ಮಾಡಂಗಿಲ್ಲ, ನಾವು ಸೂರತ್ದಲ್ಲಿ ಆರಂಭ ಮಾಡ್ತೀವಿ ಅಂದ್ರೆ ಜಿದ್ದಿ. ಬ್ರಿಟಿಷರ ವಸಾಹತು ಮಳಿಗಳ ಪಕ್ಕದಲ್ಲಿ ಇವರು ತಮ್ಮ ವಸಾಹತು ಮಳಿಗೆ ಸ್ಥಾಪನೆ ಮಾಡಿದ್ರು. ಕೇಳಿದ್ರು ಅವ್ರು ಹೆಂಗ್ ಕೆಜಿ ಸಕ್ಕರೆ ಮಾರ್ತಾರೆ? 20 ರೂಪಾಯಿ. 10 ರೂಪಾಯಿ ಕೆಜಿ. ಅಂದ್ರೆ ಅವ್ರ ವ್ಯಾಪಾರವನ್ನು ನಿರ್ಮೂಲನೆ ಮಾಡುವುದು, ಅವರ ಸಾಮ್ರಾಜ್ಯವನ್ನು ನಿರ್ಮೂಲನೆ ಮಾಡುವುದು, ಇನ್ನೊಂದು ಸಾಮ್ರಾಜ್ಯ ನಿರ್ಮೂಲನೆ ಮಾಡುವುದು ಇವರ ಉದ್ದೇಶ ಆಗಿತ್ತು. ಹಾಗಾದ್ರೆ ಇವರ ಪ್ರಥಮ ವಸಾಹತು ಮಳಿಗೆ ಸೂರತ್ ಆದ್ರೆ ಇವರ ಶಾಶ್ವತವಾಗಿರುವಂತಹ ರಾಜಧಾನಿ ಎಲ್ಲಿ ಕಟ್ಟಿದ್ರು ಅಂದ್ರೆ ಪಾಂಡಿಚೇರಿಯಲ್ಲಿ ಇವರು ಕಟ್ಟಿಸಿದಂತ ಕೋಟೆ ಹೆಸರೆಂದ್ರೆ ಸೇಂಟ್ ಡೇವಿಡ್ ಕೋಟೆ.
ಸೇಂಟ್ ಡೇವಿಡ್ ಕೋಟೆ. ಈ ಸೇಂಟ್ ಡೇವಿಡ್ ಕೋಟೆಯನ್ನು ನಿರ್ಮಾಣ ಮಾಡಿದವರು ಯಾರಂದ್ರೆ ಮಾರ್ಟಿನ್ ಅನ್ನುವಂಥ ವ್ಯಕ್ತಿ. ಅದಕ್ಕೆ ಮಾರ್ಟಿನ್ ಅನ್ನ ಫ್ರೆಂಚ್ ವಸಾಹತುಗಳ ಸ್ಥಾಪಕ ಅಂತ ಕರೀತಾರೆ. ಭಾರತದ ಇತಿಹಾಸದಲ್ಲಿ ಯಾರನ್ನ ಫ್ರೆಂಚ್ ವಸಾಹತುಗಳ ಸ್ಥಾಪಕ ಎಂದು ಕರೆಯುತ್ತಾರಂದ್ರೆ ಮಾರ್ಟಿನ್ ಅನ್ನುವಂಥ ವ್ಯಕ್ತಿಯನ್ನ ಫ್ರೆಂಚ್ ವಸಾಹತುಗಳ ಸಂಸ್ಥಾಪಕ ಎಂದು ಕರೆಯುತ್ತಾರೆ. ಪಾಂಡಿಚೇರಿಯಲ್ಲಿ ಈತ ಕಟ್ಟಿಸಿದ ಕೋಟೆ ಹೆಸರೇನೆಂದರೆ ಸೇಂಟ್ ಡೇವಿಡ್ ಕೋಟೆ. ಈ ಪಾಂಡಿಚೇರಿ 1954ರವರೆಗೆ ಇವರಿಗೆ ಒಂದು ರಾಜಧಾನಿಯಾಗಿತ್ತು. ಹಾಗಾದ್ರೆ ಇವರು ತಮ್ಮ ವಸಾಹತು ಮಳಿಗೆ ಎಲ್ಲೇನು ಪ್ರಾರಂಭ ಮಾಡಿದ್ರು? ಕೇರಳ ರಾಜ್ಯದ ಮಾಹೆ ಅನ್ನುವಂಥ ಸ್ಥಳದಲ್ಲಿ, ಮತ್ತೆ ಯಾನಮ್ ಅನ್ನುವಂಥ ಸ್ಥಳದಲ್ಲಿ, ಕಾರೈಕಲ್ ಎಂಬ ಸ್ಥಳದಲ್ಲಿ, ಚಂದ್ರನಾಗೂರು, ಚಿನ್ಸೂರು, ಬಾಲಸೂರು, ಕೊಚ್ಚಿನ್, ಬಹುತೇಕ ಪ್ರದೇಶಗಳಲ್ಲಿ ಇವರು ತಮ್ಮ ವ್ಯಾಪಾರ ಮಳಿಗೆಯನ್ನು ಪ್ರಾರಂಭ ಮಾಡ್ತಾರೆ. ಕೊಚ್ಚಿನ್ ಆಗಿರಬಹುದು, ಬಾಲಸೂರ, ಮಾಹೆ, ಯಾನಮ್, ಕಾರೈಕಲ್, ಚಂದ್ರನಾಗೂರ, ಚಿನ್ಸೂರ, ಭಾರತ ದೇಶದ ಬಹುತೇಕ ಪ್ರದೇಶಗಳಲ್ಲಿ ಇವರು ತಮ್ಮ ವ್ಯಾಪಾರ ಮಳಿಗೆಗಳನ್ನು ಪ್ರಾರಂಭ ಮಾಡಿದರು. ಹಾಗಾದ್ರೆ ಫ್ರೆಂಚರ ಪರವಾಗಿ ಭಾರತ ದೇಶಕ್ಕೆ 1740ರಲ್ಲಿ ಕ್ರಿಸ್ತ ಶಕ 1740ರಲ್ಲಿ ಫ್ರೆಂಚರ ಪರವಾಗಿ ಭಾರತ ದೇಶಕ್ಕೆ ಬಂದಂತ ಮೊದಲ ವೈಸರಾಯ ಯಾರಂದ್ರೆ ಡೂಪ್ಲೆ. ಈ ಡೂಪ್ಲೆ ಅನ್ನುವಂಥ ವ್ಯಕ್ತಿ ಒಬ್ಬ ಮಹತ್ವಾಕಾಂಕ್ಷಿಯಾಗಿದ್ದ. ಫ್ರೆಂಚರ ಮಹತ್ವಾಕಾಂಕ್ಷಿ ವೈಸರಾಯನಾಗಿರುವಂತ ಡೂಪ್ಲೆ ಭಾರತದಲ್ಲಿ ಹೇಗಾದರೂ ಮಾಡಿ ಶತಾಯಗತಾಯ ಅಂತ ಕರಿತೀವಲ್ಲ, ಆ ರೀತಿ ಭಾರತ ದೇಶದಲ್ಲಿ ಸಾಮ್ರಾಜ್ಯ ಕಟ್ಟುವ ಕನಸನ್ನು ಹೊಂದಿದ್ದ. ಹೇಗಾದರೂ ಮಾಡಿ ಭಾರತದಲ್ಲಿ ಸಾಮ್ರಾಜ್ಯವನ್ನು ಕಟ್ಟಬೇಕು, ಸಾಮ್ರಾಜ್ಯ ಕಟ್ಟುವಂತ ಉದ್ದೇಶವನ್ನು ಹೊಂದಿದಂತ ವ್ಯಕ್ತಿ ಡೂಪ್ಲೆ. ಅದಕ್ಕೆ ಡೂಪ್ಲೆನನ್ನ ಫ್ರೆಂಚ್ ಸಾಮ್ರಾಜ್ಯದ ನಿಜವಾದ ಸಂಸ್ಥಾಪಕ ಅಂತ ಕರೀತಾರೆ. ಡೂಪ್ಲೆ ನಂತರ ಕೌಂಟ್ ಡಿ ಲಾಲಿ ಅಂತ ಬರ್ತಾನೆ, ಅದರ ಮಧ್ಯದಲ್ಲಿ ಗೋಡೆಹೋ ಅನ್ನುವಂಥ ವ್ಯಕ್ತಿ ಬರೀತಾನೆ. ಆದರೆ ಡೂಪ್ಲೆ ಮತ್ತು ಕೌಂಟ್ ಡಿ ಲಾಲಿಯನ್ನು ಹೊರತುಪಡಿಸಿದರೆ ಅಷ್ಟೊಂದು ಫ್ರೆಂಚರ ನಾಯಕರು ಅವ್ರ ಕಡೆ ಇರಲಿಲ್ಲ. ಅವರು ಪದೇ ಪದೇ ಯುದ್ಧ ಮಾಡ್ತಿದ್ರು, ಇನ್ನೊಬ್ಬರನ್ನ ಅವಮಾನ ಮಾಡ್ತಿದ್ರು. ಅವರಿಗೆ ಈ ಡೂಪ್ಲೆ ಅನ್ನುವಂಥ ನಾಯಕನಿಗೆ ಲೂಯಿ ಮನೆತನ ಅಷ್ಟೊಂದು ಬೆಂಬಲವನ್ನು ಕೊಡಲಿಲ್ಲ, ಫ್ರೆಂಚ್ ಸರ್ಕಾರ ಅಷ್ಟೊಂದು ಅವರಿಗೆ ಪ್ರೋತ್ಸಾಹ ಕೊಡಲಿಲ್ಲ. ಆ ಉದ್ದೇಶಕ್ಕಾಗಿ ಅವರು ಭಾರತ ದೇಶದಲ್ಲಿ ಭವ್ಯವಾಗಿರುವಂಥ ಸಾಮ್ರಾಜ್ಯವನ್ನು ಕಟ್ಟಕ್ಕಾಗಲಿಲ್ಲ ಅಂತ. ಅದೇನೇ ಇರಲಿ, ಭಾರತ ದೇಶಕ್ಕೆ ಬಂದಂತ 5ನೇ ಯುರೋಪಿಯನರು ಯಾರು ಅಂದ್ರೆ ಅದು ಫ್ರೆಂಚರು ಅಂತ ಹೇಳಿ ಗುರುತಿಸ್ತೀವಿ. ಫ್ರೆಂಚರು ಭಾರತದಲ್ಲಿ ಅವರು ಏನು ಮಾಡಿದ್ರು ಅಂದ್ರೆ 3 ಕದನಗಳನ್ನ ಮಾಡ್ತಾರೆ. ಆ 3 ಕದನಗಳನ್ನೇ ನಾವು ಏನಂತ ಓದ್ತೀವಿ ಅಂದ್ರೆ ಕಾರ್ನಾಟಿಕ್ ಯುದ್ಧಗಳು ಅಂತ ಓದ್ತೀವಿ. ಕಾರ್ನಾಟಿಕ್ ಯುದ್ಧಗಳಂದ್ರೆ ಒಂದೇ, ಆಂಗ್ಲೋ ಫ್ರೆಂಚ್ ಕದನಗಳಂದ್ರು ಒಂದೇ. ಕಾರ್ನಾಟಿಕ್ ಅನ್ನುವಂಥ ಪ್ರದೇಶ ಎಲ್ಲಿದೆ? ದಕ್ಷಿಣ ಭಾರತ. ನಮ್ಮ ಭಾರತ ದೇಶದಲ್ಲಿ ದಕ್ಷಿಣ ಭಾರತ ಅಂತ ಏನು ಕರಿತೀವಲ್ಲ, ದಕ್ಷಿಣ ಭಾರತದಲ್ಲಿ ತಮಿಳುನಾಡಿನ ಕೋರಮಂಡಲ ಕರಾವಳಿ, ಈ ತಮಿಳುನಾಡಿನ ಕೋರಮಂಡಲದ ತೀರವನ್ನು ಏನಂತ ಕರಿತಿದ್ರು ಅಂದ್ರೆ ಅದಕ್ಕೆ ಕಾರ್ನಾಟಿಕ್ ಅಂತ ಕರಿತಿದ್ರು. ದಕ್ಷಿಣ ಭಾರತದ ಪೂರ್ವ ಕರಾವಳಿಯ ಕೋರಮಂಡಲದ ಹಿನ್ನಾಡಿ ಪ್ರದೇಶವನ್ನ ಕಾರ್ನಾಟಿಕ್ ಎಂದು ಕರೆಯುತ್ತಿದ್ದರು. ಅದರ ರಾಜಧಾನಿ ಯಾವುದಾಗಿತ್ತಂದ್ರೆ ಅರ್ಕಾಟ್ ಅನ್ನುವಂಥ ಪ್ರದೇಶ ಆಗಿತ್ತು. ಅರ್ಕಾಟ್, ಕರ್ನಾಟಕದ ರಾಜಧಾನಿ ಅರ್ಕಾಟ್. ಈ ಅರ್ಕಾಟ್ ಅನ್ನು ಯಾರು ಆಳ್ತಿದ್ರಂದ್ರ ದೋಸ್ತ್ ಅಲಿ ಅನ್ನುವಂಥ ವ್ಯಕ್ತಿ ಆಳ್ತಿದ್ದ. ದೋಸ್ತ್ ಅಲಿ ಎಂಬ ವ್ಯಕ್ತಿ ಇದನ್ನ ಆಳ್ವಿಕೆ ಮಾಡ್ತಿದ್ದ. ಈ ಕರ್ನಾಟಕ ಅನ್ನುವಂಥ ಪ್ರದೇಶವನ್ನು ದೋಸ್ತ್ ಅಲಿ ಯಾರ ಅಧೀನದಲ್ಲಿ ಆಳ್ವಿಕೆ ಮಾಡ್ತಿದ್ದ ಅಂದ್ರ ಹೈದರಾಬಾದ್ ನಿಜಾಮನಾದ ಎರಡನೇ ಆಶಫ್ ಜಾ. ಈ ಎರಡನೇ ಆಶಫ್ ಜಾನನ್ನು ಏನಂತ ಕರಿತಿದ್ರು ಅಂದ್ರೆ ನಿಜಾಮ್ ಉಲ್ ಮುಲ್ಕ್ ಅಂತ ಕರಿತಿದ್ರು. ಎರಡನೇ ಆಶಫ್ ಜಾನನ್ನ ನಿಜಾಮ್ ಉಲ್ ಮುಲ್ಕ್ ಅಂತ ಕರಿತಿದ್ರು. ಅವ ಹೈದರಾಬಾದ್ ರಾಜನಾಗಿದ್ದ. ಕರ್ನಾಟಕದ ರಾಜಧಾನಿ ಅರ್ಕಾಟ್ ಅನ್ನ ದೋಸ್ತ್ ಅಲಿ ಆಳ್ತಿದ್ದ. ದೋಸ್ತ್ ಅಲಿ ಆತನ ಅಧೀನದಲ್ಲಿ ಒಬ್ಬ ಸಾಮಂತ ದೊರೆಯಾಗಿ ಗುಲಾಮರ ಅರಸನಾಗಿ ಆಳ್ವಿಕೆಯನ್ನು ಮಾಡ್ತಿದ್ದ. ಇಂಥ ಒಂದು ಸಂದರ್ಭದಲ್ಲಿ ನಡೆದಂತ ಯುದ್ಧಗಳನ್ನೇ ನಾವು ಕಾರ್ನಾಟಿಕ್ ಯುದ್ಧಗಳನ್ನು ಕರಿತೀವಿ, ಆಂಗ್ಲೋ ಫ್ರೆಂಚ್ ಕದನಗಳನ್ನು ಕರಿತೀವಿ. ಆಂಗ್ಲೋ ಫ್ರೆಂಚ್ ಕದನಗಳಂದ್ರೆ ಒಂದೇ, ಕಾರ್ನಾಟಿಕ್ ಯುದ್ಧಗಳಂದ್ರೆ ಒಂದೇ. ಎಷ್ಟು ಕಾರ್ನಾಟಿಕ್ ಯುದ್ಧಗಳಂದ್ರೆ 3. ಒಂದನೇದ್ದು 1746ರಿಂದ ಕ್ರಿಸ್ತ ಶಕ 1748. ಎರಡನೇದ್ದು ಕ್ರಿಸ್ತ ಶಕ 1749ರಿಂದ 54. ಮೂರನೇದ್ದು 1756ರಿಂದ 1763ರವರೆಗೆ 3 ಕಾರ್ನಾಟಿಕ್ ಯುದ್ಧಗಳು ನಡೆದವು ಅಂತ ಹೇಳಿ ಓದ್ತೀವಿ. ಇಲ್ಲಿಗೆ 1ನೇ ಚಾಪ್ಟರ್ ಕಂಪ್ಲೀಟ್. ನಾವು ಭಾರತಕ್ಕೆ ಯುರೋಪಿಯನರ ಆಗಮನ ಅಂತ ಏನು ಓದ್ತೀವಲ್ಲ ಅದು ಇಲ್ಲಿ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಕ್ಲಾಸ್ನಲ್ಲಿ